ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸ ಹೇಗೆ ಮಾಡ್ತಾ ಇದ್ದೀನಿ ನನ್ನದೇ ಆದಂತಹ ಸ್ಟೈಲ್ನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಎಲ್ಲರಿಗೂ ಬರುತ್ತೆ, ಬಟ್ ಇಲ್ಲಿ ನಾನು ಸ್ವಲ್ಪ ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ಅದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆ ಜಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಹೆಸರುಬೇಳೆನ ನಾನು ಏನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಕೆಂಪಗಾಗೋವರೆಗೂ ಹುರ್ಕೊಬೇಕು. ಅದಾದಮೇಲೆ ಅದನ್ನು ತೊಳೆದು ಒಂದು 2 ಅವರ್ ನೆನೆಸ್ಬೇಕು. 1 ಅವರ್ ಆರ್ 2 ಅವರ್ ನೆನೆಸ್ಬೇಕು. ಅದಾದಮೇಲೆ ಇಲ್ಲಿ ನೋಡಿ, ನಾನು ಇದನ್ನು ಊರಿಂದ ರಾಮಫಲ ತಂದಿದ್ದೆ. ಆಲ್ಮೋಸ್ಟ್ ಆಲ್ ಜನಕ್ಕೆ ರಾಮಫಲ ಗೊತ್ತಿರೋಲ್ಲ, ಸೀತಾಫಲ ಬಗ್ಗೆ ಗೊತ್ತಿರುತ್ತೆ. ಇಲ್ಲಿ ಹಳ್ಳಿ ಜನಕ್ಕೆ ರಾಮಫಲ ಗೊತ್ತಿರುತ್ತೆ, ಬಟ್ ಸಿಟಿಯವ್ರಿಗೆ ಅಷ್ಟು ರಾಮಫಲ ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ. ತುಂಬಾ ಹೆಲ್ತಿಗೆ ಒಳ್ಳೇದಿದ್ರಿಂದ ನಾವು ಸೀತಾಫಲ ತಿಂತಾ ಇರ್ತೀವಿ, ಬಟ್ ರಾಮಫಲ ತಿನ್ನಲ್ಲ. ನೆಕ್ಸ್ಟ್ ಎಲ್ಲಾದರೂ ರಾಮಫಲ ಇದ್ದರೆ ತಂದು ತಿನ್ನಿ, ಆ ಟೇಸ್ಟ್ ನೋಡಿ ನೀವೇ ಕಳೆದೋಗ್ತೀರಾ. ಅದಾದಮೇಲೆ ಇಲ್ಲಿ ನಾನು ಹೆಸರುಬೇಳೆ ಏನು ತೊಗೊಂಡಿದ್ದೆ ಅದನ್ನು ಒಂದು ಮಡಿಕೆಗೆ ಹಾಕ್ಕೊಂಡು ಕಾಯಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಕಾಯಲ್ಲೇ ನಾನೀಗ ಆ ಹೆಸರುಬೇಳೆನ ಬೇಯಿಸ್ಕೊಳ್ಳೋದು. ನಾನು ಇಲ್ಲಿ ಕುಕ್ಕರ್ಗೆ ಹಾಕಲ್ಲ. ಕುಕ್ಕರ್ಗೆ ಹಾಕಿದ್ರೆ ಏನಾಗುತ್ತೆ, ಬಾಯಿಗೆ ಸಿಗಲ್ಲ, ಹೆಸರುಬೇಳೆ ಎಲ್ಲ ಫುಲ್ ಕರಗೋಗುತ್ತೆ. ಅದಕ್ಕೋಸ್ಕರ ನಾನು ಮಡಿಕೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ನೆನೆಸಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಕಾಯಲ್ಲಿ ಮಾಡ್ಕೊಂಡಿರೋದನ್ನ ಹಾಕ್ಬಿಟ್ಟು ಈಗೇನು ಮಾಡ್ತಾಯಿದ್ದೀನಿ ನಾನು, ಈಗ ಅದರಲ್ಲೇ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ. ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಚೆನ್ನಾಗಿ ಬೇಯುತ್ತೆ. ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ. ನೀವು ಇದನ್ನೇ ಕುಕ್ಕರಲ್ಲಿ ಹಾಕಿದ್ರೆ ಏನಾಗ್ಬಿಡುತ್ತೆ, ಕರಗೋಗ್ಬಿಡುತ್ತೆ ಹೆಸರುಬೇಳೆ. ಅದಕ್ಕೋಸ್ಕರ ಇಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಲಾಸ್ಟಲ್ಲಿ ತುಪ್ಪದಲ್ಲಿ ಅದನ್ನು ಹುರಿದ್ಬಿಟ್ಟು ಅದಕ್ಕೆ ಸೇರಿಸೋಕ್ಕೆ ಫಸ್ಟೇ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಾದಮೇಲೆ ನಾವೇನು ಮಾಡಬೇಕು, ಅದು ಕುದಿಯುತ್ತೆ, ಹೆಸರುಬೇಳೆ ನೀಟಾಗಿ ಕುದಿಯುತ್ತೆ. ಅದು ಕುದಿಯೋಕ್ಕೆ ಬಂದಾಗ ನಾನು ಇಲ್ಲೇನು ಮಾಡ್ತೀನಿ, 1 ಲೋಟ ಹಾಲು ಹಾಕ್ತೀನಿ. 1 ಲೋಟ ಹಾಲು ಹಾಕ್ಬಿಟ್ಟು ಮತ್ತೆ ಬೇಯಕ್ಕೆ ಬಿಡ್ತೀನಿ. ಚೆನ್ನಾಗಿ ಬೇಯಬೇಕು. ನೀರು ಬದಲು ನಾವು ಇದನ್ನೇ ನೀರು ಕೂಡ ಹಾಕ್ತೀನಿ ಆಮೇಲೆ. ಇದು ಯಾಕಂದರೆ ಹಾಲು ಎಲ್ಲ ಹಾಕಿರೋದ್ರಿಂದ ಇದು ಗಟ್ಟಿಯಾಗ್ತಾನೇ ಹೋಗುತ್ತೆ. ಸೊ ಇಲ್ಲಿ ನೋಡಿ, ನಾನು 7ರಿಂದ 8 ಬೆಲ್ಲ ತೊಗೊಂಡಿದ್ದೀನಿ. ಇದು ಆರ್ಗಾನಿಕ್ ಬೆಲ್ಲ, ಅಂದರೆ ಆಲೆಮನೆಯಿಂದ ತರಿಸಿರೋದು. ಕಲರ್ ಅದಕ್ಕೆ ಹೀಗಿದೆ. ಇದನ್ನು ನಾನೀಗ ಪುಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಏನು ನಾನು ಬೇಳೆ ಬೇಯಿಸ್ತಾ ಇದ್ದೀನಿ ಅದಕ್ಕೆ ಆ್ಯಡ್ ಮಾಡಬೇಕೀಗ. ಇಲ್ಲಿ 8 ಬೆಲ್ಲ ನನಗೆ ಸಾಕು ಅನಿಸ್ತಾ ಇದೆ, ಯಾಕಂದರೆ ಚಿಕ್ಕದಾಗಿದೆ ಸೈಜು. ಅದು ನೋಡೋಕೆ ಹಂಗೆ ಕಾಣಿಸ್ತಾ ಇದೆ, ಸೈಜ್ ಅಂತೂ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಅದಕ್ಕೆ ನಾನು ಮಾಡ್ತಾ ಇರೋದು ಒಂದು 10 ಜನಕ್ಕೆ ಆಗೋಷ್ಟು ಪಾಯಸ ಆಗಿರೋದ್ರಿಂದ ಅದಕ್ಕೆ ಏನು ಬೇಕು, ಇಷ್ಟು ಬೆಲ್ಲ ಬೇಕು. ಒಂದು 7ರಿಂದ 8 ಬೆಲ್ಲನ ಈಗ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಅದು ಕರ್ಗಕ್ಕೆ ಬಿಡಬೇಕು. ಈ ಬೆಲ್ಲ ಅದು ಟೈಮ್ ತೊಗೊಳ್ಳಲ್ಲ, ತುಂಬಾ ಬೇಗ ಕರ್ಗೋಗುತ್ತೆ. ಸಿಕ್ಕಾಪಟ್ಟೆ ಬೇಗನೆ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಕರಗುತ್ತೆ ಬೇಗ. ಕೆಲವೊಂದು ಬೆಲ್ಲ ಬೇಗ ಕರಗಲ್ಲ, ಇದು ಕರ್ಗೋಗ್ಬಿಡುತ್ತೆ. ಆರ್ಗಾನಿಕ್ ಬೆಲ್ಲ ಇದು. ಇದೆಲ್ಲ ಆಗಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಅದು ಆಗಲೇ ನೀವು ಕಾಯಿ ಹಾಲು ಹಾಕಿರೋದ್ರಿಂದ ನೀವು ಎಷ್ಟೇ ಇದು ಮಾಡ್ತಾಯಿದ್ರು ಅದೇನಾಗ್ತಾ ಇರುತ್ತೆ, ಗಟ್ಟಿ ಆಗ್ತಾನೆ ಬರುತ್ತೆ. ಪಾಯಸ ಗಟ್ಟಿ ಆಗ್ತಾನೇ ಇರುತ್ತೆ. ಸೊ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ತೀರಾ ಗಟ್ಟಿನೂ ಆಗಿರಬಾರ್ದು, ತೆಳು ಆಗಿರಬಾರ್ದು. ಪಾಯಸ ನೀವು ಹೇಗೆ ತೊಗೊತೀರೋ ಅದ್ರ ಮೇಲೆ ಡಿಪೆಂಡು. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಬಾದಾಮ್ ಪೌಡರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 4 ಬಾದಾಮ್ ಪೌಡರ್ ಮಿಕ್ಸ್ ಮಾಡಿದೆ. ಇಲ್ಲಾಂದರೆ ನೀವು ಬಾದಾಮಿನ ರುಬ್ಬಿಟ್ಟೆ ಪೌಡರ್ ಮಾಡಿ ಮನೇಲಿರೋದನ್ನ ಹಾಕ್ಬೋದು. ನಾನೇನು ಮಾಡಿದೆ, ಅಂಗಡಿದು ಬಾದಾಮ್ ಪೌಡರ್ ಹಾಕಿದೆ. ಈಗ ಚೆನ್ನಾಗಿ ಕುದಿ ಬಂತು. ಚೆನ್ನಾಗಿ ಕುದಿ ಬಂದ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ನೀಟಾಗಿ ಅದಕ್ಕೆ ಹಾಕಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಪಾಯಸ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಕಿದ ನಂತರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೇಕು. ನೋಡಿ, ಮಿಕ್ಸ್ ಮಾಡಬೇಕು. ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ಇಷ್ಟು ಪಾಯಸಕ್ಕೆ ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಅದಾದಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಪಾಯಸ ಅಂತೂ ರೆಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಾಯಸ. ನೋಡಿ, ಈ ಕಡೆ ಫುಲ್ಲು ತೆಳು ಆಗಿಲ್ಲ, ಗಟ್ಟಿಯಾಗಿಲ್ಲ, ಕರೆಕ್ಟಾಗಿದೆ ಕುಡಿಯೋಕ್ಕೆ. ಮತ್ತು ಕಾಯಿ ಹೆಸರುಬೇಳೆ ಎಲ್ಲ ಸಿಗ್ತಾ ಇರುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ನಿಮಗೆ ಟಿಪ್ಸಲ್ಲಿ ತರಕಾರಿ ಸಿಪ್ಪೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ತರಕಾರಿ ಸಿಪ್ಪೆ ಅದನ್ನು ಡಸ್ಟ್ಬಿನ್ಗೆ ಹಾಕೋಕ್ಕೆ ಮುಂಚೆ ಏನು ಮಾಡ್ತೀನಿ, ಆಗ ಫ್ರೆಶ್ಶಾಗಿ ತರಕಾರಿ ಸಿಪ್ಪೆ ಬಿಡಿಸಿರ್ತೀನಲ್ಲ ಆ ಸಿಪ್ಪೆನ ಒಂದಕ್ಕೆ ಬೌಲ್ಗೆ ಹಾಕ್ತೀನಿ. ಬೌಲ್ಗೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಒಂದು 1/2 ಅವರಿಂದ 1 ಅವರ್ ಅದರಲ್ಲಿ ಬಿಟ್ಬಿಡ್ತೀನಿ. ಸೊ ಆ ತರಕಾರಿ ಸಿಪ್ಪೆ ಅಂಶ ಎಲ್ಲ ಆ ನೀರಿಗೆ ಬಿಟ್ಕೊಳ್ಳುತ್ತೆ. ಆ ನೀರನ್ನ ಏನು ಮಾಡ್ತೀನಿ, ತೊಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ.
ಸೊ ಈ ಐಡಿಯಾ ನನಗೇನು ಫಸ್ಟ್ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಅದು ಯೂಸ್ ಆಗುತ್ತೆ, ಪ್ಲ್ಯಾಂಟ್ ಎಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ. ಸೊ ಆವಾಗಿಂದ ಏನು ಮಾಡ್ತೀನಿ, ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಯಾವುದೇ ರೀತಿ ತರಕಾರಿ ಆಗಿರ್ಬೋದು, ನೋಡಿ ನಿಂಬೆಹಣ್ಣು ಸಿಪ್ಪೆ ಕೂಡ ಹಾಕಿದ್ದೀನಿ. ಯಾವುದೇ ರೀತಿ ತರಕಾರಿ ಸಿಪ್ಪೆ ಆದ್ರೂ ಸರಿ, ಸಿಪ್ಪೆ ಎರ್ದಿದ ತಕ್ಷಣ ಏನು ಮಾಡ್ತೀನಿ, ಈಗ ಅಂದರೆ ಪೀಲ್ ಮಾಡಿದ ತಕ್ಷಣ ಈ ರೀತಿ ಬೌಲ್ಗೆ ಹಾಕಿ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ನೀವು ಎಷ್ಟೊತ್ತಾದರೂ ಬಿಡ್ಬೋದು. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಆ ನೀರನ್ನ ಸಿಪ್ಪೆ ತೆಗೆದುಬಿಟ್ಟು, ನಾನು ಸಿಪ್ಪೆ ಹಾಕಲ್ಲ ಪ್ಲ್ಯಾಂಟ್ಗೆ, ಸಿಪ್ಪೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ಆ ನೀರಿರುತ್ತಲ್ಲ, ಆ ನೀರನ್ನ ಪ್ಲ್ಯಾಂಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಗ್ರೀನ್ ಕಲರಲ್ಲೇ ಬರುತ್ತೆ. ಫುಲ್ಲು ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ, ನನಗೆ ಗೊತ್ತಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ, ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.